ಟೈಮ್ 8:30 ಆತ. 9 ಬಸ್ಸಿಗೆ ನಮ್ಮ ಅವ್ವ ಬರ್ತಾಳ. ನನ್ನ ಪಂಚಮಿ ಹಬ್ಬಕ್ಕೆ ಕರ್ಕೊಂಡು ಹೋಗ್ತಾಳ. ಈ ಸರ್ತಿ ಊರಿಗೆ ಹೋದ್ನಂದ್ರ ನನ್ನ ಗಂಡನ ಫೋನಿಗೆ ಹೆದರಿ ದೌಡಿ ಬರ ಮಗಳ ಅಲ್ಲ ನಾನು. ಈ ಊರು ದಾಟಿದ್ನಂದ್ರ ಫೋನ್ ಸ್ವಿಚ್ ಆಫ್ ಮಾಡಿಬಿಡ್ತಾನೆ. ಹೌದು ಮತ್ತ ತಾನರ ಆಫೀಸಿಗೆ ಒಂದು ಮುಂಜಾನೆ ಹೋಗ್ತಾನ, ಒಮ್ಮೆಗೆ ರಾತ್ರಿ ಬರ್ತಾನ. ಹಗಲೆಲ್ಲಾನು ಈ ಮುದೋಡಿ ಕೈಯಾಗ ಸಾಕಾಗಿ ಹೋಗ್ತೈತಿ ನನಗ. ಒಂದೀಟು ಕುಂದ್ರಾಕ್ ಕೊಡೋದಿಲ್ಲ, ಒಂದೀಟು ಟಿವಿ ನೋಡಕ್ ಕೊಡಂಗಿಲ್ಲ. ಅದನ್ನ ಮಾಡಿದೇನ, ಇದನ್ನ ಮಾಡಿದೇನ, ಅದನ್ನ ತಿಕ್ಕಿದೇನ, ಇದನ್ನ ತೊಳೆದೇನ ಇಷ್ಟಂದ ಮತ್ತ ಅಯ್ಯಯ್ಯೋ ಆಕಿ ಸೊಸಿ ಇಂಥ ತಾಲಿ ಪಟ್ಟಿ ಮಾಡಿದ್ಲಂತ ನೋಡು, ಅಯ್ಯಯ್ಯೋ ಈಕಿ ಸೊಸಿ ಇಂಥ ದಾಸಿ ಮಾಡಿದ್ಲಂತ ನೋಡು ಅಂತ ಹೇಳಿ ಮ್ಯಾಲೆ ಬಾಯಿ ಚಟ ಬೇರೆ ಹೊಟ್ಟಿಲದ್ದರ್ದು ಬಾಯಿಕಿ ಹತ್ತಿರ್ತಾವಲ್ಲ ಅವ್ರಕ್ಕಿಂತನೂ ಈಕಿ ಬಾಯಿಕಿ ಬಾಲನಾದವ ಅಂದಂಗ ಯಾಕ ಬಸ್ ಹೊತ್ತಾಗೆ ತನಸ್ತತಿ. ಇಷ್ಟೊತ್ತಿಗೆ ಹಾರ್ನ ಹಾಕ್ತಿತ್ತ. ಐದ್ರ ಪಿಡಗ ಹಾಯ್ಲಿ ದೇವ್ ನಿಂತಂಗ ಇಲ್ಲೇ ನಿಂತತಲ್ಲ, ಇಡೀ ಮನೆ ಹುಡುಕಿ ಬಂದೆ. ಲೇ ಗಿರ್ಜಿ, ಎಷ್ಟು ಓದರ್ಬೇಕ ನಿನಗ? ಮುಂಜಾನೆ ಎದ್ದು ಹಲ್ ತಿಕ್ಕೊಂಡು ಯಾವತ್ತಾತ ಇನ್ನೂ ಒಂದು ಕಪ್ ಚಹಾ ಕೊಟ್ಟಿಲ್ಲ. ಬಂದ ಬಿಟ್ಟು ನೋಡು. ಆ ಇಂಜನ್ ಚಾಲು ಮಾಡೋಕ್ಕಿಂತ ಮುಂಚೆ ಒಂದಿಟ ಆಯಲ್ ಬಿಟ್ಟು ಚಲೋ ಮಾಡಿ ಸಂಜೆ ಮಟನು ಉರಿಸ್ತಾರಲ್ಲ ಹಂಗಿಕ್ಕಿ ಮುಂಜಾನೆ ಎದ್ದೊಂದು ಇಂಥ ವಾಟೆ ಚಹಾ ಕುಡಿದು ಕುಂತ್ಲಂದ್ರ ಸಂಜೆ ಮಟ ಅದಕ್ಕೆ ಹಂಗ ಹಾಕಿದ್ದೆ ಮೀಸನಿಗೆ ಆಹಾರನ. ಯಾಕ ಮೈಯಾಗ ಹುಷಾರಿ ಐತೆನ ಇಲ್ಲ? ಕಿವಿ ಯಾಕ ಮಂದಾದಂಗ ಕಾಣಿಸ್ತಾವ ನೋಡು. ಒದರಿ ಗಂಟ್ಲ ನೋವಾಕತ್ರು ನಿನ್ನ ಕಿವಿಗೆ ಕೇಳವಂತ. ಯಾಕ್ರಿ ಅತ್ತೀರ? ನನ್ನ ಕಿವಿ ಹುಷಾರಿ ಅದಾವ. ನಿಮ್ಮ ಕಣ್ಣ ಏನ ಮಂಜಾಗ್ಯವ ಏನ ಇಲ್ಲ ಪರಿಗಿರಿ ಬಂದವನ್ ನೋಡ್ರಿ. ಇಲ್ಲೇ ಅದೇನಿ ಅಂತದ್ ಕುತ್ಕೊಂಡು ಇಡೀ ಮನಿ ತುಂಬಾ ಹುಡುಕುವಂತ ಹರ್ಕತ್ತೇನಿತ್ತು? ಯವ್ವ ಹೊಗ್ರ ಹಡ್ಬಿಟ್ಟಿಲ್ ಬಿಡ ನೀನ. ಒದ್ರಿದ್ರ ಎಲ್ಲಿ ಹೋಗಿದಿ? ಇಡೀ ಮ್ಯಾಗಿ ತಳಗ ಹಿತ್ತ ಬಾಗ್ಲ ಎಲ್ಲ ಹುಡ್ಕಾಡ್ ಬಂದೆ. ಯಾ ಸಂಧ್ಯಾಗ ನಿಂತಿದ್ದಿ? ಯವ್ವ ನಿನ್ನ ಮನಿ ಇರೋದ ಊರಾಗ ಸಂಧ್ಯಾಗ ಐತಿ. ಆ ಸಂಧಿ ಬಿಟ್ಟು ಇನ್ಯಾ ಸಂಧ್ಯಾ ನಿಲ್ಲಕ್ ಹೋಗ್ಲೇ ಯವ್ವ. ಹಾಳಗಸ ಹೊಡೆದು ಹೊರಗ ಗಟ್ರಿಗೆ ಚೆಲ್ಲಿ ಬಂದೆ. ಚೆಲ್ಲಿದಿಲ್ಲ? ಹೋಗು ಸ್ವಚ್ಛಗೆ ಕೈ ತಕೊಂಡು ಚಾ ಮಾಡು. ನನಗೆ ಬರೋ ಸಿಟ್ಟಿಗೆ ಸುಡಾ ಚಾನ ಈಕಿ ತಲೆ ಮ್ಯಾಗ ಸುರುಬೇಕು ಅನಿಸ್ತತಿ. ಅಂತೂ ಇಂತೂ ನಮ್ಮವ್ ಬರ ಹೊತ್ತಾತ. ಬಡ ಬಡ ಈಕಿಗೊಟ್ಟು ಚಾ ಮಾಡಿ ನಾಷ್ಟ ಮಾಡಿಟ್ಟು ಅರಿಬಿ ಇಟ್ಕೊಂತಾನಿ. ಗಿರ್ಜಾ ಯಾರ ನನ್ನ ಬೀಗತಿ ಹಂಗ ಒದರ ಕುಂತಾರ. ಆಕಿನೂ ಹಿಂಗ ಒದರ್ತಾಳ. ಯವ್ವ ಗಿರ್ಜಾ ಅಂತ ಹೇಳಿ. ಯವ್ವ ನನ್ನ ಮಗಳ ಗಿರ್ಜಾ. ಐ ನಮ್ಮವ್ವ ಬಂದ ಬಿಟ್ಲೆ. ಹೌದು ನನ್ನ ಬಿಕನಾಸಿ ಬೀಗತಿದ ಇದು ದನಿ. ಈಕ್ಯಾಕ್ ಬಂದು ಹೊತ್ನ್ಯಾಗ ಕತ್ತಿ ಮೈ ನೆರ್ದಂಗ. ಯವ್ವ ಬಂದೇನ್ವೆ? ಅವ್ವ ಹೊರಬೇಂಗಿ ಆಗಲೇ ಮನಿ ಹಾರ್ ಬಿದ್ದಂಗ ಒದರಿದ್ನಿ. ಓಲ್ದಿಲ್ಲ. ಈಗ ಅವ್ರವ್ವ ಯವ್ವ ಮಗಳ ನನ್ನ ಮಗಳ ಅಂದ ಕೂಡಲೇ ಹುಡುಗಿ ಮನಿಯಿಂದ ಒಂದ ಹಾರ್ಕಿಗೆ ಜಿಗದ್ ನೋಡು. ಮಗಳು ಅವ್ವ ಅಪ್ಪ ಎಲ್ಲ ಇಡೀ ಕಾಂದಾನ ನಾಟಕ ಕಂಪನಿಯವ್ರು ಇದ್ದಂಗ ಅದಾರ. ನಮಗೇನ್ ಕಡಿಮೆ ಆಗಿತ್ತ ಯವ್ವ? ಹೊಲ ಇತ್ತು, ಮನಿ ಇತ್ತು, ಮಗಗ ನೌಕರಿ ಇತ್ತು, ಇನ್ನು ಎಂತ ಚಲೋ ಕನ್ಯೆ ಸಿಗುತ್ತಿತ್ತು. ಏನ್ ಮಾಡ್ಬೇಕು? ದೌಡ್ ಮಾಡಿ ಈ ಮುಳಿನ ಗಂಟ ಹಾಕಿ ಕುಂತ. ನಮ್ಮ ಮನ್ಯಾನವನ್ನ ನೋಡಿದ್ರೊಮ್ಮೆ ಮೈ ಎಲ್ಲ ಪಕ 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 ಉರಿತೈತಿ. ಬಾರ್ಬೇ ಯವ್ವ ಒಳಗ. ಬಂದ ನೋಡ ಯವ್ವ ಬೀಗ್ತಿ. ಮಗಳ ಕೊಟ್ಟ ಮನಿಗೆ ಬಟ್ಟ ಬರಗಾಯಿ ಕೈಯಾಗ ಒಂದು ಚೀಲಿಲ್ಲ. ಸುಟ್ಟ ಕೈ ಸುರ ಇಟ್ಕೊಂಡು ಬೊರೆ ಕೈಲಿ ಹೆಂಗ ಬರಂಗಾಗಿದ್ದಿತ್ತು. ಯವ್ವ ನನ್ನ ಬೀಗ್ತಿ ಎದುರಿಗೆ ಕುಂತ್ರು ಕಲ್ಲು ಕುಂತ ನೋಡು. ಒಳಗ ಬಾ ಅನ್ನುವಲ್ದು, ಆರಾಮದಿರ ಅನ್ನುವಲ್ದು. ಬರೇ ಕೈ ಒಮ್ಮೆ ನನ್ನೊಮ್ಮೆ ನೋಡ್ತತಿ. ಘನ ಆಶೇವಾ ಮುದುಕಿಗೆ ಮನ್ಯಾಗ ನೋಡಿದ್ರ ಸುಟ್ಟು ಸುಳ್ಳಾರ್ದಷ್ಟೈತಿ. ಮತ್ತು ಅವ್ರೇನ್ ತಂದಾರ ಇವ್ರೇನ್ ತಂದಾರ ಬರೇ ನೋಡದ. ಯವ್ವ ಬಾ ಕುಂದ್ರ. ಹ್ಞೂ ನೀವ ಈ ಕುರ್ಚಿ ಮ್ಯಾಗ ಕುಂದ್ರ ಚಾ ಮಾಡ್ಕೊಂಡು ಬರ್ತಾನಿ. ಹಾಳಾಗಿ ಹೋಗ್ಲಿ ಈ ಮುದುಕಿನ ನಾನ ಮಾತಾಡ್ತಾನಿ. ಚಿಗೋರ ಆರಾಮದಿರನ? ಹಿಂಗ ಅದೇ ನೋಡ್ವಾ ಹೆಂಗ ಆರಾಮ್ ಕಾಣಿಸ್ತೇವನ? ನಿನಗೇನ್ ದಾಡಿಗೈತೆ ಯವ್ವ? 3000 ಮಟ್ಟದ್ದು ಆನೆಗಿ. ಅಯ್ಯ ಚಿಗವ್ರ ನನ್ನ ಮಗಳನ್ನ ಭಾರಿ ಚಲೋ ಇಟ್ಕೊಂಡ್ರಿವಾ. ಪಾಪ ಹೇಳ್ತಿರ್ತಾಳ ನಮ್ಮತ್ತಿ ಎದಕ್ಕೂ ಹೈಗೈ ಮಾಡೋದಿಲ್ವಾ, ಎಲ್ಲ ತಂದು ಕೊಡ್ತಾಳ ಮಾಡಿ ಹಾಕೋದಷ್ಟ ಅಂದು. ನಿನ್ನ ಮಗಳು ಏನ್ ಹೇಳ್ತಾಳ? ನಾ ಹೇಳ್ತೀನಿ ಕೇಳಿಲ್ಲೇ ನೋಡು. ನಮ್ಮ ಮನ್ಯಾಗ ತಿನ್ನಾಕ ಕಡಿಮಿಲ್ಲ, ಉಣ್ಣಾಕ ಕಡಿಮಿಲ್ಲ, ತೊಡಾಕ ಕಡಿಮಿಲ್ಲ, ತರಾಕ ಕಡಿಮಿಲ್ಲ, ಒಟ್ಟ ಯಾವ್ದಕ್ಕೂ ಕಡಿಮಿಲ್ಲ. ಅಷ್ಟ ಅಲ್ಲ, ಯಾರ್ದಾರ ಮನಿಗೆ ಹೋದ್ರ ಒಂದು ದೊಡ್ಡ ಕೈ ಚೀಲ ಬಿಕ್ಕನ ಹಂಗ ಬಿಗದಿರ್ತೈತಿ. ಅಂತ ಕೈ ಚೀಲ ತಗೊಂಡು ಹೋಗ್ತೇವಿ. ಖರೇನ ಅಲ್ಲ, ಊರಿಂದ ಊರಿಗೆ ಹೋಗಿರ್ತೇವಿ. ಅದು ಎರಡು ಕೈ ಜಾಡಿಸ್ಕೊಂತ ಹೋದ್ರ ಏನ್ ಚಂದ ಇರ್ತೈತಿ. ಅದು ಸಂಬಂಧಿಕರ ಮನಿಗೆ, ಬೀಗರ ಮನಿಗೆ, ಬಿಜ್ಜರ ಮನಿಗೆ ಹೊಕ್ಕೇವಂದ್ರ ಒಟ್ಟು ಮಾನ ಮರ್ಯಾದೆ ಇಟ್ಕೊಂಡು ಹೋಗ್ಬೇಕು. ಏನು ಬೇಡ, ಒಂದು ಬ್ರೆಡ್, ಒಂದು ಬಿಸ್ಕಿಟ್, ಒಂದು ಧಾರವಾಡ ಪೇಡೇವು, ಮೆತ್ತಂದು ಒಂದು ಡಜನ್ ಬಾಳೆಹಣ್ಣು, ಇಲ್ಲ 1 kg ಸೇಬು ಹಣ್ಣು, ಇಂಥವೇನಾರ ತಗೊಂಡ್ಬರಾಕ ಧಾಡೆನ ಅಂತಾನಿ. ಇರ್ತಾವಂತಾದ ಕನಿಗೇಡಿವು. ಏನು ಮಾಡಕ್ಕಾಗೋದಿಲ್ಲ. ಅಲ್ಲ ನನ್ನ ಮಗಳನ್ನ ಕರ್ಕೊಂಡು ಹೋಗಾಕಂತ ಹೇಳಿ
ಬಂದಿದ್ದಕ್ಕ ಬರೇ ಕೈಲೇ ಬಂದೆ. ಇಲ್ಲಾರ ಒಂದು 15 ರೂಪಾಯಿ ಕೊಟ್ಟು ಬೀರೆಡ್ ಬಂಡಲ್ ತಗೊಂಡು ಬರ್ತಿದ್ನಿ. ಈಗ ತಗೊಂಡು ಬಂದಿದ್ರ ನನ್ನ ಮಗಳು ಇರಂಗಿಲ್ಲ. ಮತ್ತ ನಾ ತಂದಿದ್ದಕ್ಕೂ ಬರೇ ಮಂದಿಗೆ ಕೊಡೋದಾಕತ್ತ ಅಂತ ಹೇಳಿ ತರ್ಲಿಲ್ಲ. ಅಷ್ಟಕ್ಕ ಈ ಮುದುಗಳ್ಳಿ ಹೆಂಗ್ ಮಾತಾಡ್ತದೆ ಯವ್ವ? ಅಂದಂಗ ಚಿಗವರ ಅದು ಮನ್ಯಾಗ ಸಣ್ಣ ಹುಡುಗರು ಇಲ್ಲಲ್ರಿ. ಮತ್ತ ಬಿರೆಡ್ ಪರೆಡ್ ತಂದ್ರ ತಿನ್ನರ್ ಯಾರು ಅಂದ್ ಹಂಗ ದೌಡ ಬಸ್ ಬಂದ್ಬಿಡ್ತು. ಹೊತ್ತಿ ಬಿಟ್ನಿ. ಅದಕ್ಕ ಏನ ತಿಳ್ಕೊಬೇಡ್ರಿ. ಹೌದನೋ ಬೀಗತೇವ? ಸಾಲಿ ಜಗ್ಗ ಕಲ್ತಿ ಬಿಡುವ. ಆ ಬಿರೆಡ್ ಮ್ಯಾಗ ಬರ್ದಿರ್ತತನ್ವೇ ಬರೇ ಹುಡುಗರು ಅಷ್ಟ ತಿನ್ಬೇಕಂತ ಹೇಳಿ. ಯಾಕೋ ದೊಡ್ಡವ್ರು ತಿಂದ್ರ ಸಾಯ್ತಾರನ? ಹೋಗಯ್ಯವ, ಎಂತ ಆಸೆ ಮುದಿಕೈತೆ ಇದು. ನಾ ಒಳ್ಳೆ ಬರೇ ಕೈಲೇ ಬಂದೆ. ತಣ್ಣಗ 5 ರೂಪಾಯಿದು 2 ಬಿಸ್ಕೊಟ್ ಬಂಡಲ್ ತರಬೇಕಾಗಿತ್ತು. ಹಂಗಲ್ರಿ ಚಿಗವರ ಯವ್ವ, ಹೆಂಗಾರ ಯಾಕ ಇರುವಲ್ದು? ತಗೋ ಚಾ ಕುಡಿ. ಅಂತೂ ಇಂತೂ 9:30ಗೆ ಚಾ ಬಂದು ಬೆಟ್ಟ ಆತ. ಯವ್ವ, ಈ ಮುದ್ಕಿ ಸಿಟ್ಟು ಓಟು ಹೆಂಗಾರ ಮಾಡಿ ಕಡಿಮೆ ಮಾಡ್ಬೇಕ. ಅಂದ್ರ ನನ್ನ ಮಗಳನ್ನ ಊರಿಗೆ ನನ್ನ ಕೂಡ ಕಳಿಸ್ತಾಳ. ಇಲ್ಲಾರ ತಲೆ ತಿರ್ಕ ಮುದಿಕಿದ್ದಂಗ ಐತಿದೆ. ಕೆಟ್ಟ ಸಿಟ್ಟಿಗೆ ಮೂಳಿ. ಅತ್ತೀರ ನಾಷ್ಟಾಕ ಏನ್ ಮಾಡ್ಲಿರಿ? ಅಯ್ಯ ನನ್ನ ಮುದ್ದಿನ ಸಸಿನ ಏನ್ ದಿನ ನಾ ಹೇಳಿದ್ದ ಮಾಡಿ ಕೊಡ್ತಿದಿ. ಹೋಗು, ಇವತ್ತು ನಿಮ್ಮವ್ ಬಂದಾಳ. ಏನ್ ಮಾಡಾಕತ್ತಿದಿ ಅದನ್ನ ಮಾಡ್ಕೊಂಡು ಬಾ. ಮತ್ತ ಹೆಚ್ಚಿಂದ ನಾಟಕ ಯಾಕೆ ಮಾಡ್ತಿ? ಹೌದು ಬಿಡ್ರಿ ಅತ್ತೀರ, ಇಲ್ಲೇ ಹೊರಗ ಕುಂತು ಒಳಗೆ ಏನ್ ಮಾಡ್ತೀನಿ ಏನಿಲ್ಲ ಎಲ್ಲ ತಿಳ್ಕೊಂಡವ್ರಂಗ ಹೇಳ್ತೀರಿ. ಆತ್ ತಗೋರಿ, ನನಗೇನ್ ತಿಳ್ತೈತಿ ಅದನ್ನ ಮಾಡ್ತಾನಿ. ಅಯ್ಯ, ನಾನು ಸಸಿಯಾಗಿ ಅತ್ತೆಗೇನಿ. ನೀ ಏಟ್ ನೀರ ಮುಣುಕ್ತಿ ಅಂತ ನನಗ ಗೊತ್ತಿಲ್ಲನ? ಯವ್ವ ಮಗಳ, ನನಗೇನು ಹೊಟ್ಟಿಸ್ತಿಲ್ಲ. ಇರುವಂದ್ ಬಿಡು, ಮತ್ತೆಲ್ಲೇ ಮಾಡಕ್ ಹೋಗ್ತಿದಿ? ಅಲ್ಲ, ಒಂದು ಸೊಟ್ಟು ಮಾರಿ ಪ್ಯಾಟಿಗೆ ಬಂದ್ರ ಊಟಕ್ಕ ಮನಿಗೆ ಬರ್ತಿರ್ವ. ಎಲ್ಲ ಚಂದಗೆ ಅಡಿಗೆ ಮಾಡಿ ಇಡ್ತಾಳ. ಎಲ್ಲ ಸರು ಹನ್ನೊಂದು ಇರ್ತೈತಿ ಅವ್ರ ಮನ್ಯಾಗ ಅಂತ ಹೇಳಿ. ಈಗ ಮಗಳ ಮನೆಗೆ ಬಂದಿದಿ, ಮತ್ತೇನದು ಉಪವಾಸ ಹೋಗೋದು ತಿನ್ನಾಕಂತ ಬಂದಿರ್ತೀರಿ? ಅಲ್ರಿ ಚಿಗವರ, ಬರೇ ಯಾವತ್ತಾತ ಇದನ್ನ ಹೇಳಕ್ ಕುಂತೀರಿ. ನಮ್ಗ ಯಾವ ಊಟ ಬೇಡ, ಉಪಚಾರ ಬೇಡ ನಿಮ್ದು. ಮಗಳನ್ನ ಒಂದು 4 ದಿನ ಕರ್ಕೊಂಡು ಹೋಗಾಕ ಬಂದಾನಿ. ಏನಂದಿ? ಮಗಳನ್ನ 4 ದಿನ ಊರಿಗೆ ಕರ್ಕೊಂಡು ಹೋಗಕ್ಕೆ ಯಾರಿಗೆ ಹೇಳಿದಿ? ಯಾರಿಗೆ ಕೇಳಿದಿ? ಹೌದು ಬಿಡ್ರಿ ಚಿಗವರ, ನಿಮ್ದು ಒಂದು ದೊಡ್ಡ ಕತಿನ. ಮಗಳನ್ನ ಕರ್ಕೊಂಡು ಹೋಗಾಕ ನಿಮ್ಮನ್ನ ಕೇಳಾಕ ಬಂದಾನಿ. ಆಕಿ ಗಂಡಗೂ ಹೇಳಾಳಂತ, ಅವನ್ ಕೇಳಿ ಕರ್ಕೊಂಡು ಹೋಗನ್ನು ಹೋಗಿ ಬರೋಗಂದಾನಂತ. ಮತ್ತ ಅದಕ್ಕ ಕರ್ಕೊಂಡು ಹೋಗ್ರಾತಂತ ಬಂದಾನಿ. ಹೌದು ಬಿಡು, ಅದೊಂದು ಫೋನ್ ಮಾಡಿದೆ. ಈಗ ಅಲ್ಲೇ ಅಳಿಯಾಗ ಫೋನ್ ಹಚ್ಚೋದು, ಅವನ ಕೂಟ ಮಾತಾಡೋದು, ಮಾತಾಡ್ಕೊಂಡು ಹಿಂದಾಗಡೆ ಬಂದು ನನಗೆ ಹೇಳೋದು. ಅಲ್ಲ, ಮಗಳನ್ನ ಊರಿಗೆ ಕರ್ಕೊಂಡು ಹೋದ್ರ ನಮ್ಮನೇನ ಹಬ್ಬ ಹುಣಿವಿ ಯಾರು ಮಾಡ್ಬೇಕು? ಗೊತ್ತಾಗೋದಿಲ್ಲ. ನಾನು ನೋಡಿದ್ರ ಕಾಲು ಎದ್ದು ಕುಂದ್ರಾಕ್ ಬರಂಗಿಲ್ಲ, ಎದ್ದು ಕುಂತ್ರ ಹೇಳಾಕ್ ಬರಂಗಿಲ್ಲ. ಹೊಂತ ಪರಿಸ್ಥಿತಿ. ಪಾಪ, ಭಾರಿ ಕೆಟ್ಟ ಪರಿಸ್ಥಿತಿ ಐತಿ ಬಿಡು. ಈಗ ಕಟ್ಟಿ ಮ್ಯಾಗ ಕುಂತು ಗೆಳತಿಯರ ಬಳಗದ ಕೂಟಾಗ ಮಾತಾಡೋ ಮುಂದೆ ಯಾ ನೋವು ಇರಂಗಿಲ್ಲಕ್ಕಿಗೆ. ಕಾಲು ನೋವಿಂದು ಹೇಳಬೇಡ್ರಿ ನೀವು. ಅದೇನು ಜಗತ್ನ್ಯಾಗ ಎಲ್ಲರಿಗೂ ಕಾಲು ನೋವಾಗ್ಯಾವು. ತೆಳಗಿದ್ದರ್ಗಿ ನೋಯ್ತಾವು, ದಪ್ಪಿದ್ದರ್ಗಿ ನೋಯ್ತಾವು. ಹಂಗಂತೇಳಿ ಮಗಳನ್ನ ತವ್ರ ಮನೆಗೆ ಕಳ್ಸಂಗಿಲ್ಲ ಅಂದ್ರ ಇದು ಅಂತ ನ್ಯಾಯ ಹೇಳ್ರಿ? ನ್ಯಾಯ? ಯಾ ನ್ಯಾಯ? ನೋಡ, ತಾಯಿ ಬೇರೆ ಅಲ್ಲ, ಒತ್ತಿ ಬೇರೆ ಅಲ್ಲ. ತಾಯಿದ್ ಹೆಂಗ ಸೇವಾ ಮಾಡ್ತಾರ ಹಂಗ ಒತ್ತಿದು ಮಾಡ್ಬೇಕ. ಅವ್ವ ತಾಯಿ ಒಂದ್ ತಟ್ಟಗ ಕುಂದ್ರಾಕ್ ಕೊಡಂಗಿಲ್ಲ. ಹಂಗ ಎಲ್ಲ ಕೆಲಸ ಮಾಡಿಸ್ಕೊಂತಿದ್ವಿ. ಈಗ 2 ದಿನ ಹೋಗ್ಬೇಕಾರ ನಿನಗ ಬಲೂ ತ್ರಾಸ ಆಗೈತಿ. ಹಂಗಂದ್ರ ಹೆಂಗ ನಡಿತೈತ್ರಿ ಚಿಗವರ? ನಾವು ಹಿಂದ ವಯಸ್ಸಿನಾಗ ತವ್ರ ಮನೆಗೆ ಗಂಡನ ಮನೆಯಿಂದ ಅಡ್ಡಾಡಿಲ್ಲನ್ರಿ. ಮತ್ತ ಅಕ್ಕಿದು ಸಣ್ಣ ವಯಸ್ಸು, ಇನ್ನೊಂದಿಷ್ಟು ದಿನ ಬರ್ತಾಳ. ನಾಳೆ ಮಕ್ಕಳು ಮರಿ ಆತಂದ್ರ ಸಾಲಿ ಟ್ಯೂಷನ್ ಅಂತ ಹೇಳಿ ಬರೀ ಏನ್ರಿ ಇದು ಇಡೀ ಕಾಲ್ಯಾಗ ಒಟ್ಟು ಮಕ್ಕ ತೋರಿಸ್ತಾರ. ಹಂಗಾಕತಿ. ಈಗ ಒಂದ್ 4 ದಿನ ಇದ್ದು ಬರ್ತಾಳ. ಬಾರಿ ಬೀಗತೈತಿ ಬಿಡು ನೀನು. ಆಚಾರ ಹರ್ಯಾಕ ಬಾರಿ ಶಾಣೆ ಅದಿ. ನಿನ್ನ ಸಸಿನ ಎಷ್ಟು ಸರಿ ಎಷ್ಟು ದಿನ ಕಳಿಸಿ ತವ್ರ ಮನೆಗೆ? ಆ ಹುಡುಗಿ 1 ದಿನ ತವ್ರ ಮನೆ ಮೆಟ್ಲ ಹತ್ತಿಲ್ಲ. ನಿನ್ನ ಸಸಿ ತವ್ರ ಮನೆಯರು ನಮಗ ಕಳ್ಳು ಬಳ್ಳೆ ಆಗ್ಬೇಕ. ಹೊಯ್ಕೊಂತಾರ ಅವ್ರು. ಎದಕ್ ಕೊಟ್ಟೇನ್ರಿ ಆಕಿ ಮನೆಗೆ ಹುಡುಗಿನ 1 ದಿನ ತವ್ರ ಮನೆ ಮೆಟ್ಲ ಹತ್ತಿಸ್ಕೊಡುವಲು ಸಾಕಾಗೈತ್ರಿ ಆಕಿ ಕಾಲಾಗ ಅಂತ ಹೇಳಿ. ಯವ್ವ ಚಿಗವರ, ಅವರು ಘನ ಬಿಂಜಾಲರದಾರ್ರಿ. ಅವ್ರ ಮಾತು ಕೇಳಬೇಡ್ರಿ. ಅವರು ನಾವು ನೀವು ಚಂದ ದೇವಲ ಬೆಂಡ್ಲೆ ಎಬ್ಸ್ಬೇಕಂತಾರ. ಆಕಿಗೆ ಯಾರು ಬೇಡ ಅಂದಾರ? ತವ್ರ ಮನೆಗೆ ಹೋಗುವ ಬಾರ್ವಾ ಅಂದಾನಿ ನಾನು. ಈಗೂ ಹಬ್ಬಕ್ಕೆ ಹೋಗುವ, 1 ವಾರ ಇದ್ದು ಬಾ ಅಂತ ಹೇಳ್ರಿ. ಆಕಿ ಹೋಗಾಕ ಒಲ್ಲೆ ಅಂತಾಳ. ನಾ ಏನ್ ಮಾಡ್ಲಿ? ಚಲೋ ಆತ್ ನೋಡಿಕ್ಕಿದ ತಿಂಡಿ. ಯವ್ವ ಮಗಳ, ನಿಮ್ಮ ಅತ್ತಿಯರಿಗೆ ಹೇಳೇನ್ವ ಬಡ ಬಡ ಸಜ್ಜಾಗ. ಯಾಕೆ ಅವಸರ ಮಾಡ್ತಿ? ತಡಿ ಒಂದಿಟ್ಟು. ಊರಿಗೆ ಹೋಗು ಮೊದ್ಲ. ಅಲ್ಲಿ ಹೋಗಿ ನಿನ್ನ ಸೊಸಿನ ಹಬ್ಬ ಮಾಡಾಕ 1 ವಾರ ಊರಿಗೆ ತವ್ರ ಮನೆಗೆ ಕಳ್ಸು. ಅಂದ್ರ ಈಕಿಗೆ 1 ವಾರ ನಾ ಕಳಿಸ್ತೀನಿ. ನಿನ್ನ ಸೊಸಿ ತವ್ರ ಮನ್ಯಾಗ ಎಷ್ಟ್ ದಿನ ಇರ್ತಾಳ ಅಷ್ಟು ದಿನ ನಿನ್ನ ಮಗಳನ್ನ ನಿನ್ನ ಮನೆಗೆ ಕಳಿಸ್ತೇನಂತ. ಬೀತಿ ತಂದಲ್ಲ ಇವ ಕುತ್ತಿಗೆ. ನನ್ನ ಸೊಸಿನ ಊರಿಗೆ ಕಳ್ಸಿದ್ನಿ ಅಂದ್ರ ನಮ್ಮಿಬ್ಬರಿಗೆ ತಾಯಿ ಮಗಳಿಗೆ ಅಡುಗೆ ಮಾಡಿ ಹಾಕೋರು ಯಾರು? ಮನ್ಯಾಗಿದ್ದಿದ್ ಭಾರೇನ ಮಾಡೋರು ಯಾರು? ಮುಂಜಾನೆ ಬಲಗಣ್ಣ ಹಾರ ಕುಂತಿತ್ತು. ಅವಾಗ ಅನ್ಕೊಂಡೆ, ಯವ್ವ ನಮ್ಮ ಅತ್ತಿ ಏನಾರ ಅಡ್ಡುಕುಂಟಿ ಓಡ್ತಾಳ ಅಂತ. ಆತ್ ಬಿಡು, ಈಕಿ
ಈಕಿ ನಮ್ಮ ಅವನ್ ಕುಟಾಗ ನನ್ನ ಕಳ್ಸಂಗಿಲ್ಲ. ಯವ್ವ ಬೀಗ್ತಿ ಬಾಯಿ ತಕೊಂಡು ಹವು ಹಾರಿಯಲ್ಲ ತಗೋಲೆ ಚಾ ಆರ್ತತಿ ಕುಡಿ. ಕುಡಿತೀನ್ರಿ ಅಂದಂಗ ಹೋಗು ಒಟ್ಟ ನಿಮ್ಮ ಅವ್ಗ ಸುಡ ಉಪ್ಪಿಟ್ಟು ಮಾಡ. ಅದು ಮುಂದಿನ ಊರಿಗೆ ಹೋಗಿ ಮುಟ್ಟಿ ಹೊಳೆ ಬರ್ತೈತಿ ಬಸ್. ಮತ್ತೆ ಅದಕ್ಕೆ ಎಪ್ಪಿದ್ರ ಸಂಜಿಕೆ ಐತಿ. ಒಮ್ಮೆ ಮುಂಜಾನೆ ಎದ್ದು ಎಲ್ಲ ಸಜ್ಜು ಮಾಡ್ಕೊಂಡಿದ್ದೆ ತವ್ರ ಮನೆಗೆ ಹೋಗ್ತೇನಂತೇಳಿ. ಇನ್ನು ಮತ್ತೆ ಎಲ್ಲ ಹಾಳ ಮಾಡಿದ್ಲು. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ. ಪ್ರೀತಿಯ ವೀಕ್ಷಕರೇ, ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿ ಹಂಗ ಬಂಧು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ. ಹೊಸದಾಗಿ ನೋಡುವಂತ ವೀಕ್ಷಕರೇ, ನಮ್ಮ ಈ ಹಳ್ಳಿ ಕಿಡ್ಡಿ ಕಾಮಿಡಿ ಕಾರ್ಟೂನ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋ ನೋಡಿ ಏನ್ ಅನಿಸ್ತು ಅನ್ನೋದು ಒಂದು ಕಮೆಂಟ್ ನಾಗ ತಿಳಿಸ್ರಿ. ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ, ದಯಮಾಡಿ ಈ ವಿಡಿಯೋಕ್ಕೆ ಒಂದು ಹೈಪ್ ಮಾಡ್ರಿ. ಹೈಪ್ ಮಾಡೋದು ತುಂಬಾನೇ ಸುಲಭ. ಕಮೆಂಟ್ ಬಾಕ್ಸ್ ನ ಸ್ವೈಪ್ ಮಾಡಿದ್ರೆ ಹೈಪ್ ನೋಟಿಫಿಕೇಶನ್ ತೋರಿಸ್ತೈತಿ. ದಯಮಾಡಿ ಅದರ ಮೇಲೆ ಕ್ಲಿಕ್ ಮಾಡ್ರಿ. ಹಂಗ ನಮ್ಮ ವೀಣಾ ಮುದ್ಗಲ್ ಅವರು ಬೋರ್ ಹಾಕ್ಸಕತ್ತಾರಂತ ಸ್ನೇಹಿತರೆ, ಅವರಿಗೆ ಒಳ್ಳೇದಾಗ್ಲಿ. ಅವ್ರಿಗೆ ಆ ದೇವರ ಆಶೀರ್ವಾದ ಅವ್ರ ಇಡೀ ಕುಟುಂಬದ ಮೇಲೆ ಸದಾ ಇರ್ಲಿ ಅಂತ ಹಾರೈಸೋಣ. ಯಾರಿಗಾದ್ರೂ ವಿಶ್ ಮಾಡೋದಿದ್ರೆ ತಮ್ಮ ಹೆಸರನ್ನ, ವಿಶ್ ಮಾಡೋರ ಹೆಸರನ್ನ ಸರಿಯಾಗಿ ಟೈಪ್ ಮಾಡಿ ಕಳಿಸ್ರಿ. ಖಂಡಿತ ನಾವು ಮುಂದೆ ಬರೋ ವಿಡಿಯೋದಾಗ ಅವ್ರಿಗೆ ವಿಶ್ ಮಾಡ್ತೀವಿ.